ನೋಡ್ತಿರ್ಬೋದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳು ಫಾರಿನ್ ಇಂದ ಬಂದಿದ್ದಾರೆ. ಎಸ್ ಹೌದು, ಫಾರಿನ್ ಇಂದ ಬಂದಿರುವಂತಹ ಖುಷಿಯಲ್ಲಿದ್ದಾರೆ ಅಶ್ವಿನಿ ಮೇಡಮ್ ಅವರು. ದೊಡ್ಡ ಮಗಳು ಅಂದ್ರೆ ತುಂಬಾನೇ ಇಷ್ಟ. ಅಪ್ಪು ಮತ್ತೆ ಅಶ್ವಿನಿ ಮೇಡಮ್ ಅವರ ಪ್ರೀತಿಯ ಮಗಳು ಧೃತಿ ಅವರು ಫಾರಿನ್ ನಲ್ಲಿ ವ್ಯಾಸಂಗ ಮಾಡಿ ಸೊ ಅಲ್ಲಿಯ ಒಂದು ಉನ್ನತ ಶಿಕ್ಷಣ ಎಲ್ಲವನ್ನು ಕೂಡ ಮಾಡ್ತಾ ಇರೋದು. ಸೊ ಇಲ್ಲಿಗೆ ಬೆಂಗಳೂರಿಗೆ ಬರುವುದು ತುಂಬಾನೇ ಕಡಿಮೆ. ಸೊ ಈಗ ಬಂದಿದ್ದಾರೆ, ಒಂದು ಅದ್ಭುತವಾದಂತ ಈವೆಂಟ್ ಫಂಕ್ಷನ್ ಅಲ್ಲೂ ಸಹ ಭಾಗಿಯಾಗಿದ್ದಾರೆ. ಇವರ ಒಂದು ಸ್ಮೈಲ್ ಅನ್ನ ನೋಡಿ ಎಲ್ರಿಗೂ ಕೂಡ ಖುಷಿ ಆಯ್ತು. ಸೇಮ್ ಆಸ್ ಇಟ್ ಈಸ್ ಅಪ್ಪು ಅಂತ ಎಲ್ಲರೂ ಕೂಡ ಕಮೆಂಟ್ ಆಗ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ಗೆ ಖುಷಿ ಆಯ್ತು, ಯಾಕೆಂದ್ರೆ ಚಿಕ್ಕ ಮಗಳು ಎರಡನೇ ಮಗಳು ವಂದಿತಾ ಅವರು ಅಶ್ವಿನಿ ಮೇಡಮ್ ಅವರು ಇರುವಂತದ್ದು ಮನೆಯಲ್ಲಿ. ಆದ್ರೆ ಧೃತಿ ಅವರು ಫಾರಿನ್ ಅಲ್ಲಿ ಇದ್ದಾರೆ. ಸೊ ಅವರು ಹೆಚ್ಚಾಗಿ ಬರೋದಿಲ್ಲ. ಸೊ ಅಲ್ಲೇ ಕೆಲಸ ಆಗಿರ್ಬೋದು, ಏನೋ ಸ್ಟಡೀಸ್ ಏನೇ ಇರುತ್ತಲ್ಲ, ಸೊ ಹೀಗಾಗಿ ಅವರು 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಮಾತ್ರ ಬೆಂಗಳೂರಿಗೆ ಬರುವಂತದ್ದು. ಈಗ ಬಂದಿದ್ದಾರೆ, ತುಂಬಾ ತಿಂಗಳ ಬಳಿಕ ಸಮಯವನ್ನ ಕಳೆಯುತ್ತಿದ್ದಾರೆ. ಅಶ್ವಿನಿ ಮೇಡಮ್ ಕೂಡ ಈವೆಂಟ್ಸ್ ಫಂಕ್ಷನ್ಸ್ ಗಳಲ್ಲಿ ಮತ್ತೆ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಈಗ ಸಮಯವನ್ನು ಕೊಟ್ಟು ಒಂದು ಈವೆಂಟ್ ಗೆ ಹೋಗ್ತಾರೆ. ಅಶ್ವಿನಿ ಮೇಡಮ್ ಜೊತೆಗೆ ಈವೆಂಟ್ ನಲ್ಲಿ ಧೃತಿ ಅವರು ಸಹ ಭಾಗಿಯಾಗಿದ್ದು ಜನರು ಕೂಡ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಧೃತಿ ಅವರು ಕೂಡ ಮತ್ತೊಮ್ಮೆ ಕ್ಯಾಮ್ರಾಗೆ ಕಾಣಿಸ್ಕೊಂಡಿದ್ದಾರೆ. ಸೆರೆ ಸಿಕ್ಕಿರುವಂತದ್ದು ಬಹಳಷ್ಟು ಖುಷಿಯಾಗಿದ್ದಾರೆ. ಸೊ ನೋಡ್ತಿರ್ಬೋದು, ಧೃತಿ ಅವರು ಸೇಮ್ ಆಸ್ ಇಟ್ ಈಸ್ ಅಪ್ಪ ಅವ್ರನ್ನ ನೋಡಿದಂಗಾಗುತ್ತೆ. ಬಹಳಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಅಶ್ವಿನಿ ಮೇಡಮ್ ಕೂಡ ಅಷ್ಟೇ ಫಂಕ್ಷನ್ಸ್ ಗಳಲ್ಲಿ ಮತ್ತೆ ಹೊಸಬರಿಗಂತೂ ಅಶ್ವಿನಿ ಮೇಡಮ್ ತುಂಬಾನೇ ಸಪೋರ್ಟ್ ಮಾಡ್ತಾರೆ, ಸಾಥ್ ನೀಡ್ತಾರೆ. ಅದು ಪ್ರತಿಯೊಬ್ಬರಿಗೂ ಸಹ ಇಷ್ಟ. ಒಂದು ಲೇಡಿ ಸ್ಟ್ರಾಂಗ್ ಆಗಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದಾರೆ. ಅಪ್ಪು ಅವರ ರೀತಿಯ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದು, ಅಪ್ಪು ಅವರ ರೀತಿಯ ನೇಚರ್ ಸ್ವಭಾವ, ಒಳ್ಳೊಳ್ಳೆ ಕೆಲಸಗಳಿಗೆ ಸಾಥ್ ಕೊಡುವುದು, ಗ್ರೀನ್ ಸಿಗ್ನಲ್ ಕೊಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಅಪ್ಪು ಕುಟುಂಬ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ನಿಮ್ಗೂ ಕೂಡ ಇಷ್ಟ.